ಮೀನು ಹಿಡಿಯಲು ಹೋಗಿ ತಂದೆ ಸಾವು. ಕೆರೆ ಬಳಿ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ಮೀನು ಹಿಡಿಯಲು ಹೋಗಿ ಕಾಲು ಜಾರಿ ಬಿದ್ದು ತಂದೆ ದಾರುಣವಾಗಿ ಸಾವನ್ನಪ್ಪಿದ್ರೆ ಮಗ ಬಚಾವಾಗಿರೋ ಘಟನೆ ಮಧುಗಿರಿ ತಾಲೂಕಿನ ಸಿಂಗನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ತುಮಕೂರು ಜಿಲ್ಲೆಯಲ್ಲಿ ಸಾಧಾರಣ ಮಳೆಯಾಗಿದ್ದು ಮಳೆಗೆ ಕೆರೆ ಕಟ್ಟೆಗಳು ಭಾಗಶಃ ತುಂಬಿವೆ. ಹೀಗಾಗಿ ಕೆರೆ ಕಟ್ಟೆಗಳಲ್ಲಿ ಮೀನುಗಳು ಹೆಚ್ಚಾಗಿದ್ದು, ಹೇಗಿದ್ರೂ ಇವತ್ತು ಭರ್ಜರಿ ಮೀನೂಟ ತಿನ್ನೋಣ ಅಂತ ಮೀನ್ ಹಿಡಿಯಲು ಅಪ್ಪ ಮಗ ಕೆರೆಯಲ್ಲಿ ಮೀನನ್ನ ಹಿಡಿಯಲು ಹೋಗಿದ್ರು. ಮೀನನ್ನ ಹಿಡಿಯಲು ಹೋಗಿ ಅಪ್ಪ ಕಾಲು ಜಾರಿ ಕೆರೆಗೆ ಬಿದ್ದಿದ್ದು ಉಸಿರುಗಟ್ಟಿ ಸಾವನ್ನಪ್ಪಿದ್ರೆ ಅದೃಷ್ಟವಶತ್ ಮಗ ಪಾರಾಗಿದ್ದಾನೆ. ಇವತ್ತು ಭಾನುವಾರ, ಶಾಲೆಗೆ ರಜೆ ಇದ್ದು ಮಗ ಧನುಷ್ ಮೀನನ್ನ ಹಿಡಿಯಲು ತಂದೆ ರಂಗನಾಥ್ ಜೊತೆ ಸಿಂಗನಹಳ್ಳಿ ಗ್ರಾಮದ ಗುಟ್ಟೆಕೆರೆಗೆ ಹೋಗಿದ್ರು. ಕೆರೆಯಲ್ಲಿ ಮೀನನ್ನ ಹಿಡಿಯಲು ತಂದೆ ರಂಗನಾಥ್ ಕೆರೆಗೆ ಇಳಿದಿದ್ರು. ಈ ವೇಳೆ ಕಾಲ್ಜಾರಿದ್ದು ನೀರಿನಲ್ಲಿ ಮುಳುಗಿದ್ದಾರೆ. ಅಪ್ಪ ರಂಗನಾಥ್ ಕೆರೆಯಲ್ಲಿ ಮುಳುಗ್ತಾ ಇದ್ದಿದ್ದನ್ನ ಕಂಡ ಮಗ ಧನುಷ್ ಓಡೋಡಿ ಬಂದು ಗ್ರಾಮದ ಜನರಿಗೆ ತಿಳಿಸಿದಾನೆ. ಸ್ಥಳೀಯರು ಕೆರೆ ಬಳಿ ಬರೋ ಅಷ್ಟರಲ್ಲಿ ತಂದೆ ರಂಗನಾಥ್ ಕೆರೆಯಲ್ಲಿ ಸಂಪೂರ್ಣವಾಗಿ ಮುಳುಗಿ ಸಾವನ್ನಪ್ಪಿದ್ರು. ಈ ಬಗ್ಗೆ ಪೊಲೀಸ್ ಠಾಣೆಗೆ ಮಾಹಿತಿಯನ್ನ ನೀಡಿದ್ದು, ಸ್ಥಳಕ್ಕೆ ಬಂದ ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿ ರಂಗನಾಥ್ ಮೃತ ದೇಹಕ್ಕಾಗಿ ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ಇನ್ನು ಮೃತರಿಗೆ 2 ಹೆಣ್ಣು ಮಕ್ಕಳು ಹಾಗೂ 1 ಗಂಡು ಮಗು ಇದ್ದು, ಮನೆಗೆ ಆಧಾರವಾದ ಯಜಮಾನನನ್ನ ಕಳೆದುಕೊಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಸದ್ಯ ಈ ಸಂಬಂಧ ಕೊಡಿಗೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.